ನಿನ್ನ ಎಲ್ಲ ಪ್ರಶ್ನೆಗಳಿಗೆ ನನ್ನ ಬಳಿ ಉತ್ತರ ಸಿಗುವುದು ಎಂದು ನಿನ್ನ ಸೋದರಿಗೆ ಹೇಳಿದ್ಯಾ ದೇವಿ? ಹೌದು ಸ್ವಾಮಿ, ಅದು ಸತ್ಯವಲ್ಲವೇ? ನನ್ನ ಪ್ರಶ್ನೆಗಳಿಗೆ ಉತ್ತರ, ನನ್ನ ಆಸೆಗಳಿಗೆ ಪುರಸ್ಕಾರ, ನನ್ನ ಸಂಶಯಗಳಿಗೆ ಪರಿಹಾರ ನಿಮ್ಮಿಂದಲೇ ತಾನೇ? ನಿನ್ನ ನಂಬಿಕೆ ದೊಡ್ಡದು ದೇವಿ. ಪತಿಯಿಂದ ಎಲ್ಲವನ್ನು ಪಡೆಯುವುದು ಹೇಗೆ ಸತಿಯ ಧರ್ಮವಾಗುತ್ತದೋ ಹಾಗೆ ಪತಿಯಾದವನು ತನ್ನ ಸತಿಯ ಎಲ್ಲ ಇಷ್ಟಗಳನ್ನು ಈಡೇರಿಸುವುದು ಅವನ ಧರ್ಮವಾಗುತ್ತದೆ. ಆದರೆ ಕೇಕೆಯ ದೇಶದಲ್ಲಿರುವ ನಿನ್ನ ಸೋದರಿಯರ ಬಗ್ಗೆ ನಾನು ಖಚಿತವಾಗಿ ಹೇಳಲಾರೆ. ಅವರು ಹಿಂದಿರುಗಿ ಬರುವುದು ಅವರ ಇಚ್ಛೆ ಮತ್ತು ಸಂದರ್ಭಗಳನ್ನು ಅವಲಂಬಿಸಿದೆ. ಅವರಿಗೆ ಅಲ್ಲಿ ಅಪಾರವಾದ ಪ್ರೀತಿ ವಿಶ್ವಾಸಗಳು ದೊರೆಯುತ್ತಿವೆಯಂತೆ. ಅದರಿಂದ ಅಲ್ಲೇ ಇರುವಂತಾಗುವುದೇನೋ ಎಂದು ಅವರೇ ಸಂದೇಹ ಪಡುತ್ತಿದ್ದಾರಂತೆ. ಅದಕ್ಕೆ ನಾನು ನಿಮ್ಮಲ್ಲಿ ಈ ಪ್ರಶ್ನೆಯನ್ನು ಕೇಳುತ್ತಿರುವುದು. ಅವರು ಯಾವಾಗ ಬರುತ್ತಾರೋ, ಅವರು ಬಂದಾಗ ನಾವಿರುತ್ತೇವೋ ಇಲ್ಲವೋ ಎಂಬ ಪ್ರಶ್ನೆಗಳು ಜೊತೆಯಲ್ಲಿ ಹುಟ್ಟುತ್ತವೆ ದೇವಿ. ಜೀವನ ಅನಿಶ್ಚಿತತೆಗಳ ಸರಪಳಿ ದೇವಿ. ಅದನ್ನು ಅರ್ಥ ಮಾಡಿಕೊಂಡರೆ ಹಠಾತ್ತನೆ ಒದಗುವ ವಿಯೋಗವನ್ನು ಸಹಿಸಿ ಸಮಚಿತ್ತವನ್ನು ಕಾಯ್ದುಕೊಳ್ಳಬಹುದು. ನಾನು ಕೇಳಿದ ಪ್ರಶ್ನೆಗೂ ನೀವು ನೀಡುತ್ತಿರುವ ಉತ್ತರಕ್ಕೂ ಸಂಬಂಧವೇ ಕಾಣುತ್ತಿಲ್ಲ ಸ್ವಾಮಿ. ಸಂಬಂಧವಿದೆ ದೇವಿ. ಎಲ್ಲರ ಬದುಕಿನಲ್ಲಿ ನಡೆಯುವ ಸಾಮಾನ್ಯ ಘಟನೆಗಳನ್ನು ದೃಷ್ಟಿಯಲ್ಲಿ ಇರಿಸಿಕೊಂಡು ಹೇಳುತ್ತಿದ್ದೇನೆ. ಮಿಥಿಲೆಯಲ್ಲಿ ನೀವು 4 ಸೋದರಿಯರು ಒಂದೇ ಗೂಡಿನ ಹಕ್ಕಿಗಳಂತೆ ಆನಂದವಾಗಿದ್ದೀರಿ. ಆಗ ನೀವೆಲ್ಲರೂ ಒಂದೇ ಮನೆಯ ಸೊಸೆಯರಾಗಿ ಬರುತ್ತೀರೆಂದು ಅಂದುಕೊಂಡಿದ್ದೀರಾ? ಖಂಡಿತ ಇಲ್ಲ. ಹಾಗಾದಾಗ ನಮ್ಮಂಥ ಭಾಗ್ಯಶಾಲಿಗಳು ಬೇರೆ ಯಾರೂ ಇಲ್ಲ ಎಂದು ಆನಂದದಿಂದ ಕುಣಿದಾಡಿದೆವು. ಅದಕ್ಕೆ ಕಾರಣ ನೀವೇ ಸ್ವಾಮಿ. ನೀವು ಶಿವಧನಸ್ಸನ್ನೆತ್ತಿ ನನ್ನ ವರಿಸಿದರಿಂದ ಅದು ಸಾಧ್ಯವಾಯಿತು. ದೇವಿ, ನಮ್ಮ ಬದುಕಿನಲ್ಲಿ ಸಂತೋಷದ ಕ್ಷಣಗಳು ಅನಿರೀಕ್ಷಿತ, ದುಃಖದ ಕ್ಷಣಗಳು ಅನಿರೀಕ್ಷಿತ, ಸಂತೋಷದ ಸಂಯೋಗಗಳು ಅನಿರೀಕ್ಷಿತ, ದುಃಖದ ವಿಯೋಗಗಳು ಅನಿರೀಕ್ಷಿತ. ಎಲ್ಲವನ್ನು ನಾವು ಇಷ್ಟವಿಲ್ಲದಿದ್ದರೂ ಸ್ವೀಕರಿಸಬೇಕಾಗುತ್ತದೆ. ನಿಮ್ಮ ಮಾತುಗಳನ್ನು ನಾನು ಮರೆಯುವುದಿಲ್ಲ ಸ್ವಾಮಿ. ಏನೇ ಬರಲಿ, ಸುಖವಿರಲಿ, ದುಃಖವಿರಲಿ, ಎಲ್ಲವನ್ನೂ ಎದುರಿಸಲು ನನ್ನ ಮನಸ್ಸನ್ನು ಸಿದ್ಧಗೊಳಿಸುತ್ತೇನೆ. ಆದರೆ ಅದಕ್ಕೆ ಶಕ್ತಿಯನ್ನು ನೀವೇ ನೀಡಬೇಕು. ಮಹಾರಾಜರಿಗೆ ಪ್ರಣಾಮಗಳು. ಸುಮಂತ್ರ, ಬನ್ನಿ. ಒಂದು ಮಹತ್ವವಾದ ವಿಷಯದ ಬಗ್ಗೆ ನಿಮ್ಮ ಸಲಹೆಯ ಅಗತ್ಯವಿದೆ. ಆ ಕಾರಣದಿಂದಲೇ ನಿಮ್ಮನ್ನು ಇಲ್ಲಿಗೆ ಬರಮಾಡಿಕೊಂಡದ್ದು. ರಾಮಚಂದ್ರನ ಯುವರಾಜ್ಯ ಪಟ್ಟಾಭಿಷೇಕದ ವಿಷಯ ತಾನೇ? ನೋಡಿದ್ರ, ನನ್ನ ಅಂತರಂಗವನ್ನು ನೀವು ಬಲ್ಲವರಾಗಿರುವಿರಿ. ನನ್ನ ಮನಸ್ಸಿನ ಇಂಗಿತವನ್ನು ಅರಿತು ಅದಕ್ಕೆ ಸೂಕ್ತವಾದ ಸಲಹೆಯನ್ನು ನೀಡುವಲ್ಲಿ ನೀವು ಪ್ರವೀಣರು. ಸುಮಂತ್ರ, ನನ್ನ ಪುತ್ರ ರಾಮಚಂದ್ರನ ಪಟ್ಟಾಭಿಷೇಕ ಸುಸೂತ್ರವಾಗಿ ನಡೆಯಲು ನಿಮ್ಮ ಸಲಹೆಯೂ ಬೇಕು, ಮಾರ್ಗದರ್ಶನವೂ ಬೇಕು. ಪ್ರಭು, ಚಿರಂಜೀವಿ ರಾಮಚಂದ್ರನ ಪಟ್ಟಾಭಿಷೇಕ ಮಹಾಕಾರ್ಯ. ಅದರಲ್ಲಿ ಭಾಗಿಯಾಗುವುದು ನನ್ನ ಭಾಗ್ಯ. ಅದು ನಿರ್ವಿಘ್ನವಾಗಿ ನೆರವೇರಲು ಎಲ್ಲ ಸಿದ್ಧತೆಗಳನ್ನು ನಾನು ಮಾಡುತ್ತೇನೆ. ನಿಮ್ಮ ದಕ್ಷತೆಯ ಬಗ್ಗೆ ನನಗೆ ಸಂದೇಹವಿಲ್ಲ ಸುಮಂತ್ರ. ಆದರೆ ಏಕೆ ಪ್ರಭು, ಆದರೆ ಎಂಬ ಈ ಅಪಸ್ವರ?
ನನ್ನ ಪುತ್ರ ರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಅಡ್ಡಿಯಾಗಿರುವುದು ನನ್ನ ಕಿರಿಯ ರಾಣಿ ಕೈಕೇಯಿ. ಅದು ವಿವಾಹಕ್ಕೆ ಮೊದಲೇ ಅಶ್ವಪತಿ ರಾಜನಿಗೆ ಕೊಟ್ಟಂತಹ ಭಾಷೆಯ ವಿಷಯ ತಿಳಿದ ಮೇಲಂತೂ ಪಟ್ಟು ಹಿಡಿದು ಬಿಟ್ಟಿದ್ದ. ಪ್ರಭು, ಪುತ್ರಕಾಮೇಷ್ಟಿಯ ಫಲವಿಲ್ಲದೆ ಅವರು ಪುತ್ರನನ್ನು ಪಡೆದಿದ್ದರೆ ಆಗ ಆ ಭಾಷೆಗೆ ಬೆಲೆ ಬರುತ್ತಿತ್ತು ಎಂದು ಹೇಳಬೇಕಾಗಿತ್ತು. ಸುಮಂತ್ರರೇ, ಎಲ್ಲವನ್ನೂ ತಿಳಿಸಿದ್ದಾಯಿತು. ಧರ್ಮ, ಶಾಸ್ತ್ರ, ಪದ್ಧತಿ ಎಲ್ಲವನ್ನೂ ತರ್ಕಬದ್ಧವಾಗಿ ತಿಳಿಸಿದ್ದಾಯಿತು. ಆದರೆ ನನ್ನ ಮಾತುಗಳು ಯಾವುವು ಅವಳ ಮೇಲೆ ಪರಿಣಾಮವನ್ನೇ ಬೀರುತ್ತಿಲ್ಲ. ಅವಳ ಹಠಮಾರಿತನ ಮುಂದೇನು ಕೇಡು ಮಾಡುತ್ತಿದೆಯೋ ಎಂಬ ಭೀತಿ ನನ್ನನ್ನು ಕಾಡುತ್ತಿದೆ. ಹಾಗಾಗಬಾರದು. ರಾಮಚಂದ್ರನ ಪಟ್ಟಾಭಿಷೇಕ ಸುಸೂತ್ರವಾಗಿ ನೆರವೇರಬೇಕು. ಅದಕ್ಕೆ ಸೂಕ್ತವಾದ ಸಲಹೆಯನ್ನು ತಾವು ನೀಡಬೇಕು. ನಾನು ಯೋಚಿಸಿ ಸೂಕ್ತವಾದ ಸಲಹೆಯನ್ನು ನೀಡುತ್ತೇನೆ. ಸರ್ವ ಜನರ ಬೆಂಬಲ ರಾಮನ ಕಡೆ ಇರುವಾಗ ಕಿರಿಯ ರಾಣಿಯವರ ಹಠ ಖಂಡಿತವಾಗಿಯೂ ದುರ್ಬಲವಾಗುತ್ತದೆ. ಪ್ರಭು, ಸುಮಂತ್ರರೇ, ತಾವು ಏನಾದರೂ ಮಾಡಿ ಈ ಶುಭ ಕಾರ್ಯ ಯಾವ ಅಡ್ಡಿ ಆತಂಕಗಳು ಇಲ್ಲದೆ ಮಂಗಳಕರವಾಗಿ ಜರುಗಬೇಕು ಅಷ್ಟೇ. ನನಗೆ ಅಪ್ಪಣೆ ಕೊಡಿ ಪ್ರಭು. ಲಕ್ಷ್ಮಣ, ನಮ್ಮ ಮಾತೆಯರ ಬಗ್ಗೆ ಮಾತನಾಡಬೇಕೆಂದೆನಿಸಿತು. ಏನಾಗಿದೆ ನಮ್ಮ ಮಾತೆಯರಿಗೆ? ಏನಾದರೂ ಚಿಂತೆಯ ವಿಷಯವೇ? ತಮ್ಮ ಚಿಂತೆ ನೋವುಗಳನ್ನು ತಾವೇ ನುಂಗಿಕೊಂಡು ಎಲ್ಲರ ಹಿತ ಕೋರುವ ನಮ್ಮ ಮಾತೆಯವರು ತಮಗೆ ಚಿಂತೆ ನೋವಿದೆ ಎಂದು ಎಂದಾದರೂ ಹೇಳಿಕೊಳ್ಳುತ್ತಾರೆಯೇ? ಹೌದು ಸಹೋದರ, ನಿನ್ನ ಮಾತು ಸತ್ಯ. ಅವರು ಎಂದೂ ತಮಗೆ ನೋವಾಗಿದೆ ಎಂದು ಹೇಳಿಕೊಂಡವರಲ್ಲ. ಅವರು ಹೇಳಿಕೊಳ್ಳದೇ ಇದ್ದರೂ ನಮಗೆ ಕೆಲವೊಂದು ವಿಷಯಗಳು ಅರಿವಾಗುತ್ತದೆ ಅಲ್ಲವೇ? ನನಗೆ ಅರ್ಥವಾಗಲಿಲ್ಲ ಸಹೋದರ. ಲಕ್ಷ್ಮಣ, ಮೊದಲಾದರೆ ನಮ್ಮ ಮಾತೆಯವರ ಅಕ್ಕರೆಯ ಆಸೆಯಲ್ಲಿ ನಾವು ಹೆಚ್ಚು ಕಾಲ ಕಳೆಯುತ್ತಿದ್ದೆವು. ಆ ಸಮಯದಲ್ಲಿ ಅರ್ಧ ಭಾಗ ನಮ್ಮ ಪತ್ನಿಯರಿಗೆ ಮೀಸಲಿಟ್ಟಿದ್ದೇವೆ. ಇನ್ನಷ್ಟು ಕಾಲ ರಾಜ್ಯ ಕಾರ್ಯದಲ್ಲಿ ನಮ್ಮ ತಂದೆಯವರಿಗೆ ನೆರವಾಗಲು ವಿನಿಯೋಗವಾಗುತ್ತದೆ. ಆದುದರಿಂದ ನಮ್ಮ ಮಾತೆಯವರ ಜೊತೆ ಕಳೆಯುವ ಕಾಲ ಈಗ ಅತ್ಯಲ್ಪವಾಗಿದೆ. ಅದು ಅನಿವಾರ್ಯವಲ್ಲವೇ? ಎಲ್ಲವೂ ನಮ್ಮ ಕರ್ತವ್ಯದ ಭಾಗವಲ್ಲವೇ? ಹೌದು ಲಕ್ಷ್ಮಣ, ಆದರೆ ಅವರ ಸ್ಥಾನದಲ್ಲಿ ನಾವು ನಿಂತು ಯೋಚಿಸಬೇಕು ಅಲ್ಲವೇ? ಅವರಿಗೆ ಏಕಾಂಗಿತನ ಎಷ್ಟು ಕಾಡುತ್ತದೆ ಎಂದು ನಾವು ಊಹೆ ಮಾಡಿಕೊಳ್ಳಬೇಕು. ಹೌದು ಸಹೋದರ, ಮಹಾರಾಜರು ಆಗಾಗ ಭೇಟಿ ನೀಡುತ್ತಿದ್ದರೆ ನನ್ನ ಮಾತೆಗೆ ಹಾಗೂ ದೊಡ್ಡ ಮಾತೆಗೆ ಎಷ್ಟೋ ಸಮಾಧಾನ ಸಿಗುತ್ತಿತ್ತು. ಆದರೆ ಮಹಾರಾಜರು ಇದರ ಬಗ್ಗೆ ಯೋಚಿಸುವುದೇ ಇಲ್ಲ. ಈ ವಿಷಯದಲ್ಲಿ ಮಾತ್ರ ತಂದೆಯವರ ವರ್ತನೆಯ ಬಗ್ಗೆ ನನಗೆ ಕೋಪ ಬರುತ್ತದೆ. ಅಷ್ಟೇ ಅಲ್ಲ, ಇದಕ್ಕೆ ಕಾರಣರಾದ ಚಿಕ್ಕ ಮಾತೆಯ ಮೇಲೂ ಕೋಪ ಬರುತ್ತದೆ. ತಾಳ್ಮೆ ಸಹೋದರ, ತಾಳ್ಮೆ. ದೈವ ಸ್ವರೂಪರಾದ ನಮ್ಮ ತಂದೆಯವರ ಬಗ್ಗೆ, ಕಿರಿಯ ಮಾತೆಯ ಬಗ್ಗೆ ಮಕ್ಕಳಾದ ನಾವು ದೋಷವೆಣಿಸಬಾರದು. ಅದು ಅಪರಾಧವಾಗುತ್ತದೆ. ಇರುವ ದೋಷವನ್ನು ಎತ್ತಿ ಆಡುವುದರಲ್ಲಿ ತಪ್ಪೇನಿದೆ ಸಹೋದರ? ಹಿರಿಯರಾದವರು ಹಿರಿಯರಾಗಿ ನಡೆದುಕೊಂಡಿದ್ದರೆ ಇಂತಹ ಪರಿಸ್ಥಿತಿ ಬರುತ್ತಿತ್ತು. ಲಕ್ಷ್ಮಣ, ನಿನ್ನ ಈ ಸಾತ್ವಿಕ ಕೋಪ ಬೇಗ ಕೆರಳುವುದೆಂಬುದನ್ನು ನಾನು ಚೆನ್ನಾಗಿ ಬಲ್ಲೆ. ಆದರೆ ಮಾತಾ ಪಿತರ ಮೇಲೆ ಇಂತಹ ಕೋಪ ಸಲ್ಲದು. ಅದು ನಮ್ಮ ಮಾತೆಯರಿಗೂ ಇಷ್ಟವಾಗುವುದಿಲ್ಲ. ತಾವು ಕೂಡ ತಮ್ಮ ಪತಿಯನ್ನು ಈ ಕಾರಣಕ್ಕಾಗಿ ಎಂದೂ ಅಗೌರವದಿಂದ ಕಂಡಿಲ್ಲ. ಗೊತ್ತು ಸಹೋದರ, ಅಂತಹ ಪತ್ನಿಯರು ದೊರೆತಿರುವುದು ದಶರಥ ಮಹಾರಾಜರ ಭಾಗ್ಯ. ಅಂತ ಮಾತೆಯರ ಮಕ್ಕಳಾಗಿರುವುದು ನಮ್ಮ ಪುಣ್ಯ. ಹೌದು, ಆ ಭಾವನೆಯಿಂದಲೇ ನಾವು ಸದಾ ನಡೆದುಕೊಳ್ಳಬೇಕು. ಸಹೋದರ, ನಾನು ಏನು ಮಾಡಬೇಕು ಹೇಳು, ಅದನ್ನು ಶಿರಸಾವಹಿಸುತ್ತೇನೆ. ಲಕ್ಷ್ಮಣ, ನಾನು ನೀನು ಸಾಧ್ಯವಾದಷ್ಟು ಅವಕಾಶವನ್ನು ಮಾಡಿಕೊಂಡು ನಮ್ಮ ಮಾತೆಯರ ಜೊತೆ ಕಾಲವನ್ನು ಕಳೆದು ಅವರ ಮನಸ್ಸಿಗೆ ಉಲ್ಲಾಸವನ್ನು ಉಂಟು ಮಾಡಬೇಕು. ಆಗಲಿ ಸಹೋದರ, ನಾನು ನಿನ್ನ ಮಾತಿನಂತೆಯೇ ನಡೆಯುತ್ತೇನೆ.
ಮಹಾರಾಣಿ ಕೈಕೇಯಿ, ಮಹಾರಾಣಿ ಯಾಕೆ ಹೀಗೆ ಕುಳಿತಿರುವಿರಿ? ತಲೆ ಕೂದಲು ಕೆದರಿದೆ, ಅಲಂಕಾರವಿಲ್ಲ, ಆಭರಣವಿಲ್ಲ. ಛೆಛೆ, ನನ್ನ ಮುದ್ದಿನ ಕೈಕೇಯನ್ನು ಈ ರೀತಿ ನಾನು ನೋಡಲಾರೆ. ಇರಿ, ನಾನೇ ನಿಮಗೆ ಅಲಂಕಾರ ಮಾಡುತ್ತೇನೆ. ಬೇಡ ಮಂತರೆ, ಬೇಡ, ನನಗೇನೂ ಬೇಡ. ಅಲಂಕಾರ ಬೇಡ, ವಸ್ತ್ರಾಭರಣಗಳು ಬೇಡ. ನಾನಾರಿಗೂ ಬೇಡವಾದ ಮೇಲೆ ಇವುಗಳಿಂದ ನನಗೇನಾಗಬೇಕಾಗಿದೆ? ನಿಮಗೆ ಅಂಥ ಸ್ಥಿತಿ ಬರಲು ನಾನು ಬಿಡುತ್ತೇನೆಯೇ? ಏನಾಯಿತು ಹೇಳಿ? ಮಹಾರಾಜರು ಬಂದಿದ್ದರೆ? ಬಂದಿದ್ದರು. ಏನಂದರು? ಭರತನನ್ನು ಕೂಡಲೇ ಅಯೋಧ್ಯೆಗೆ ಕರೆಸಿ ಎಂದು ಹೇಳಿದೆ. ಅದಕ್ಕವರು ಅಂತಹ ಆತುರವೇನು ಎಂದು ಕೇಳಿದರು. ನಾನು ನನ್ನ ಪುತ್ರ ಭರತನನ್ನು ಕೂಡಲೇ ನೋಡಬೇಕು ಎಂದು ಹೇಳಿದೆ. ಸರಿಯಾಗಿ ಹೇಳಿದಿರಿ ಮಹಾರಾಣಿ. ಅದಕ್ಕೆ ಅವರೇನೆಂದರು? ಬೇಗ ಕರೆಸುತ್ತಾರಂತೆಯೇ? ಅವರು ಹಾಗಂದಿದ್ದರೆ ನಾನೇಕೆ ಹೀಗಿರುತ್ತಿದ್ದೆ ಮಂತರೆ? ಬೇಕಾದರೆ ನೀನೇ ಅಲ್ಲಿಗೆ ಹೋಗು ಎಂದು ಹೇಳಿದರು. ಅವನನ್ನೇ ಇಲ್ಲಿಗೆ ಕರೆಸಿ ಎಂದು ಹೇಳಿದೆ. ಅದಕ್ಕವರು ಭರತನ ಪಟ್ಟಾಭಿಷೇಕದ ಉದ್ದೇಶದಿಂದಾದರೆ ಅದೆಂದಿಗೂ ಸಾಧ್ಯವಿಲ್ಲ, ನಿನ್ನ ಹಠಕ್ಕಾಗಿ ನಾನು ಪದ್ಧತಿಯನ್ನು ಮೀರಲಾರೆ ಎಂದು ಹೇಳಿ ಕೋಪಿಸಿಕೊಂಡು ಹೊರಟು ಹೋದರು. ಅಷ್ಟೊಂದು ಮಾತುಕತೆ ನಡೆದು ಹೋಯಿತೆ? ಹೌದು ಮಂತರೆ, ಅವರಲ್ಲಿ ಅಷ್ಟೊಂದು ಕೋಪವನ್ನು ನಾನೆಂದೂ ಕಂಡಿರಲಿಲ್ಲ. ನಾನು ಸಂಪೂರ್ಣವಾಗಿ ಸೋತನೆಂಬ ಭಾವನೆ ಬರುತ್ತಿದೆ. ಅವರಿಗೆ ನನ್ನ ಮೇಲಿನ ವ್ಯಾಮೋಹಕ್ಕಿಂತ ಆ ರಾಮನ ಮೇಲಿನ ಪ್ರೀತಿಯೇ ಅಧಿಕವಾಗಿದೆ. ಪತಿಯ ತಿರಸ್ಕಾರಕ್ಕೆ ಗುರಿಯಾದ ನನಗೆ ಅಲಂಕಾರ ಬೇಕೆ, ಭೋಗ ವೈಭೋಗಗಳೇಕೆ ಮಂತರೆ? ಸಮಾಧಾನ ಮಾಡಿಕೊಳ್ಳಿ ಮಹಾರಾಣಿ. ಆವೇಶದ ಭರದಲ್ಲಿ ಆತುರದ ನಿರ್ಧಾರ ತೆಗೆದುಕೊಳ್ಳುವುದು ಸರಿಯಲ್ಲ. ಮಹಾರಾಜರಿಗೆ ರಾಮನ ಮೇಲೆ ಪ್ರೀತಿ ಇರುವುದು ನಿಜ, ಅವನಿಗೆ ಪಟ್ಟಾಭಿಷೇಕ ಮಾಡಬೇಕೆಂದಿರುವುದು ನಿಜ. ಆದರೆ ಮೋಹದ ಮಡದಿಯಿಂದ ದೂರವಾಗಿ ಅವರು ಇರಲಾರರು. ಮಂತರೆ, ನೀನು ಅವರ ಕೋಪವನ್ನು ಕಂಡಿದ್ದರೆ ಹೀಗೆ ಹೇಳುತ್ತಿರಲಿಲ್ಲ. ನಾನು ಒಪ್ಪದಿದ್ದರೆ ನಾನು ಬಿಡುವುದಿಲ್ಲ. ಸರಿ, ಪತಿಯ ಪ್ರೀತಿಗಿಂತಲೂ ವಂಶದ ಗೌರವಕ್ಕಿಂತಲೂ ನಿನ್ನ ಹಠವೇ ದೊಡ್ಡದಾದರೆ ಏನಾದರೂ ಮಾಡಿಕೊ. ಇನ್ನು ಮುಂದೆ ನಾನು ಇಲ್ಲಿಗೆ ಬರಲಾರೆ. ಸರಸ ವಿರಸಗಳು ದಂಪತಿಗಳ ನಡುವೆ ಸಹಜ ಮಹಾರಾಣಿ. ಕೋಪಿಸಿಕೊಂಡು ಹೋದ ಮಹಾರಾಜರು ಬಹುಕಾಲ ನಿಮ್ಮಿಂದ ದೂರ ಇರಲಾರರೆಂದು ನನಗೆ ಚೆನ್ನಾಗಿ ಗೊತ್ತು. ಅವರು ನಿಮ್ಮ ಬಳಿಗೆ ಬಂದೇ ಬರುತ್ತಾರೆ. ಮೊದಲು ನಾನು ಹಾಗೆ ಅಂದುಕೊಂಡಿದ್ದೆ, ಆದರೆ ಅವರು ಬರಲೇ ಇಲ್ಲ. ಕಾದು ಕಾದು ನನ್ನ ಕಣ್ಣು ಬೆಳ್ಳಗಾದವು. ಅಂದರೆ ಅವರು ಮತ್ತೆ ನನ್ನ ಬಳಿಗೆ ಬರುತ್ತಾರೋ ಇಲ್ಲವೋ ಎನ್ನುವ ಸಂದೇಹವಾಗುತ್ತಿದೆ. ಸಂದೇಹದ ಸುಳಿಯಲ್ಲಿ ಸಿಕ್ಕಿಕೊಂಡರೆ ಹೊರಬರುವುದು ಕಷ್ಟ ಮಹಾರಾಣಿ. ಅದನ್ನು ಮನಸ್ಸಿನಿಂದ ತೆಗೆದುಹಾಕಿಬಿಡಿ. ನಿಜವಾದ ಕಾರಣ ಏನೆಂದು ನಾನು ತಿಳಿದುಕೊಳ್ಳುತ್ತೇನೆ. ಮಹಾರಾಜರು ತಮ್ಮ ಬಳಿಗೆ ಬರುವಂತೆ ನಾನು ಮಾಡುತ್ತೇನೆ. ನನ್ನನ್ನು ನಂಬಿ ಮಹಾರಾಣಿ. ಮಂತರೆ, ನಿನ್ನಿಂದ ಆ ಕಾರ್ಯ ಸಾಧ್ಯವೇ? ಈ ಮಂಥರೆ
ಎಂದಾದರೂ ಹಿಡಿದ ಕಾರ್ಯವನ್ನು ಕೊನೆಗಾಣಿಸದೆ ಬಿಟ್ಟಿದ್ದಾಳೆಯೇ? ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ.